ಶ್ರೀ ದೇವಿ ಮಹಾತ್ಮೆಯ ಟೀಕಾ ಸಹಿತ ಗ್ರಂಥವು ಮೂಲ ಚಿದಾನಂದವಧೂತರಿಂದ ರಚಿಸಲ್ಪಟ್ಟಿದ್ದು. ಎರಡನೆಯ ಅಧ್ಯಾಯ ವರಬೇಡುವಿಕೆ. ವಿತ್ತಪುತ್ರ ಶರೀರೇಂದ್ರಿಯ ಪ್ರಾಣಾದಿಗಳಿಗಿಂತ ತನ್ನ ಆತ್ಮನಲ್ಲಿದ್ದ ನಿರತಿಶಯ ಪ್ರೇಮವನ್ನು ಪರಮಾನಂದ ಸ್ವರೂಪ ದೇವಿಯಲ್ಲಿಡುವುದು ಭಕ್ತಿ ಎನಿಸುವುದು. ದೇವಿಯ ಹೊರತು ದುಃಖ, ಅಶುಚಿ, ಅನಿತ್ಯವಾದ ವಿಷರೂಪ ವಿಷಯಗಳನ್ನು ಬೇಡುವುದು ಭಕ್ತನ ಲಕ್ಷಣವಲ್ಲ. ತಮ್ಮ ದರ್ಶನವೇ ದುರ್ಲಭ, ದರ್ಶನ ಕೊಟ್ಟು ವರದಾನವೂ ಕಡಿಮೆಯೇ ಎಂದು ನಿರೀಕ್ಷೆಯುಳ್ಳವರಾಗುವುದು, ಸದಾ ನಿನ್ನಲ್ಲಿಯೇ ಅಚಲ ಭಕ್ತಿಯ ಕೊಡು ಎನ್ನುವುದು ಜಾಣತನವು. ಅಮೂಲ್ಯ ರತ್ನವು ದೊರಕಿರಲು ಅಲ್ಪವಾದ ಕಾಜಿನ ಚೂರನ್ನು ಮತ್ತು ಕಾಮಧೇನು ಕೈಯಲ್ಲಿರಲು ಬಂಜೆ ಗೋವನ್ನೂ ಇಚ್ಛಿಸುವಂತೆ ಪರಮಾನಂದವನ್ನು ಕೊಡುವ ದೇವಿಯನ್ನು ಬಿಟ್ಟು ವಿಷಯರೂಪ ವರವ ಬೇಡುವವರು ಮೂಢರೆಂದು ತಿಳಿಯತಕ್ಕದ್ದು. ವರದ ಇಚ್ಛೆಯೇ ದುಃಖ ಬೇಡುವುದು, ದರಿದ್ರತನ, ಏನೂ ಒಲ್ಲೆನೆಂಬುವುದೇ ಎಲ್ಲವನ್ನು ಬೇಡಿದಂತೆ. ಅನಿಚ್ಛೈವ ಪರಮಂ ಪದಂ ಎಂಬಂತೆ ಏನೂ ಇಚ್ಛೆಯಿಲ್ಲದಿರುವುದೇ ದೇವಿಯ ಸ್ವರೂಪ. ಅದೇ ಮೇಲಾದ ವರವು. ಮರೆವು, ಶರೀರಾದಿ ಐಶ್ವರ್ಯವನ್ನು ಕೊಟ್ಟ ದೇವರನ್ನು ಮರೆತಿರುವುದು ಹುಚ್ಚುತನವು. ಆದ ಕಾರಣ ಶರೀರ ಧರಿಸಿ ಜಗದ ವ್ಯವಹಾರದಲ್ಲಿ ತೊಡಗಲು ನಿನ್ನ ಮರೆವೆಯಾಗುವುದು. ವರವು ಬೇಕು ಬೇಡವೆಂಬುವುದು, ಮರೆಯುವ ಅರಿವು, ಕೊಡುವ ಕೊಂಬುವ ಈ ಸರ್ವ ವ್ಯವಹಾರದ ಒಡೆತನವು ನಮ್ಮದೆನ್ನುವುದು ಭ್ರಾಂತಿಯು. ದೇವಿಯ ಪ್ರೇರಣೆಯ ಹೊರತು ದೇವದಾನವಾದಿ ಸಕಲ ನರರಿಗೆ ಸ್ವಾತಂತ್ರ್ಯ ಎಷ್ಟೂ ಇಲ್ಲ. ನಾನು ಹೆಂಡತಿ ಮಕ್ಕಳನ್ನು ರಕ್ಷಿಸುವೆನು, ನನ್ನಿಂದ ಇದೆಲ್ಲ ನಡೆಯುವುದೆಂಬ ಅಹಂಕಾರ ಬಿಟ್ಟು ಶರೀರ ಹಾಗೂ ಜಗತ್ತಿನ ಸರ್ವ ವ್ಯವಹಾರವು ಸರ್ವಾಂತರ್ಯಾಮಿಯಾದ ಶಕ್ತಿಯಿಂದಲೇ ನಡೆಯುವುದು. ಆಕೆಯೇ ಸರ್ವ ಕಾರ್ಯಕರ್ತಳು. ಆಕೆಯು ಮಾಡಿಸಿದಂತೆ ಮಾಡುವೆನೆಂದು ತಿಳಿಯಬೇಕೆಂಬುವುದೇ ಅಭಿಪ್ರಾಯವು. ಅಂದರೆ ಸರ್ವಬೋಧಪರ ವಾಕ್ಯಗಳು ನಮ್ಮ ಸಲುವಾಗಿರುವವೆಂದು ತಿಳಿಯತಕ್ಕದ್ದು. ಅಭೇದ ಭಾವನೆ. ವ್ಯಾಸರು ಹರಿಯ ಸ್ತುತಿಸಿ ಹರನ ನಿಂದಿಸಿ ತೋಳುಗಳನ್ನು ಕಳೆದುಕೊಂಡರು. ಹಿರಣ್ಯಕಶ್ಯಪ ಹರನ ಸ್ತುತಿಸಿ ಹರಿಯ ನಿಂದಿಸಿ ಪ್ರಾಣ ಕಳಕೊಂಡನು. ಆದ್ದರಿಂದ ಭೇದ ಭಾವನೆಯೇ ದುಃಖವು. ಒಬ್ಬ ದೇವರ ಹೊರತು ಅನ್ಯ ದೇವರಿಲ್ಲೆಂದು ಅನೇಕ ಶ್ರುತಿಗಳು ಮತ್ತು ತತ್ವಗಳು ಸಾರುತ್ತಿರಲು ಹರಿಹರಾದಿ ದೇವರಲ್ಲಿ ಭೇದ ಎಣಿಸುವುದು ಕೀಳುತನವು. ಆ ಮೂಲ ಒಂದೇ ವಸ್ತುವನ್ನೇ ದೇಶ, ಕಾಲ, ಪರಿಸ್ಥಿತಿಗಳ ಮೇಲಿಂದ ಅನೇಕ ಮತದವರು ಶಿವ, ನಾರಾಯಣ, ಈಶ್ವರ, ಪುರುಷ, ಶೂನ್ಯ, ರಾಮ, ರಹಿಮ ಮೊದಲಾದ ನಾಮಗಳಿಂದ ಆರಾಧಿಸಿದರೂ ಆ ನಾಮಗಳ ಲಾಕ್ಷಣಿಕ ಅರ್ಥವು ಮೂಲ ವಸ್ತುವಿಗೆ ಸಂಬಂಧಿಸಿರುವುದು ಮತ್ತು ಒಂದೇ ವಸ್ತುವು ನಾಮರೂಪ ಕ್ರಿಯೆಗಳಿಂದ ಭಿನ್ನ ಭಿನ್ನವಾಗಿ ತೋರಿದರೂ ನಿಜವಾಗಿ ಭೇದವಿಲ್ಲದಂತೆ ಒಂದೇ ಚಿಚ್ಚಕ್ತಿಯು ಸೃಷ್ಟಿಯ ರಚಿಸುವಲ್ಲಿ ಬ್ರಹ್ಮವೆಂದು, ರಕ್ಷಿಸುವಲ್ಲಿ ವಿಷ್ಣುವೆಂದು, ಭಕ್ತರ ಪಾಪ ಪರಿಹರಿಸುವಲ್ಲಿ ರುದ್ರನೆಂದು, ಭಕ್ತರ ಇಷ್ಟಾರ್ಥ ಕೊಡುವ ಕಾಲದಲ್ಲಿ ಈಶ್ವರನೆಂದು, ಮೋಕ್ಷ ಕೊಡುವ ಕಾಲದಲ್ಲಿ ಸದಾಶಿವನೆಂದು ಹೇಳಿಕೊಂಡರೂ ವಸ್ತು ಒಂದಲ್ಲದೆ ಭಿನ್ನವಿಲ್ಲ. ಭಾವವು ಕಲ್ಪವೃಕ್ಷದಂತಿದ್ದು ಭಾವಿಸಿದಂತೆ ಫಲವಾಗುವುದು. ಹರಿಹರಾದಿ ದೇವರಲ್ಲಿ ಭೇದ ಭಾವಿಸುವವನು ಸದಾ ಜನನ ಮರಣ ರೂಪ ದುಃಖವನ್ನೇ ಅನುಭವಿಸುವನು. ಅಭೇದ ಭಾವಿಸುವವನು ಮುಕ್ತಿಯನ್ನು ಹೊಂದುವನು. ದೃಶ್ಯ ಮೂರ್ತಿಗಳು ದೇವರಲ್ಲ, ಅವುಗಳಲ್ಲಿರುವ ಸರ್ವಸಾಕ್ಷಿ ಅರಿವೇ ನಿಜ ದೇವರು. ಸರ್ವಮೂರ್ತಿಗಳಲ್ಲಿರುವ ಅರಿವು ಒಂದೇ ಎಂದು ಭಾವಿಸಿ ನಿಜ ಸುಖ ಹೊಂದತಕ್ಕದ್ದು. ಹೀಗೆ ಸರ್ವಮೂರ್ತಿಗಳು ಶಕ್ತಿಯ ರೂಪವೆಂದು ಅಭೇದ ಭಾವಿಸುವವನು ಬ್ರಹ್ಮದಲ್ಲಿ ಐಕ್ಯನಾಗುವನು. ಕೋಶ ಒಗ್ಗಾಯಿತು, ಅಂದರೆ ಕೂಡಿ ಸೇವಿಸುವುದಾಯಿತು. ಥರ ಥರ ಅಂದರೆ ಸಾಲು ಸಾಲಾಗಿ. ಉಗ್ಗಗ್ಗಡಿಸು ಅಂದರೆ ಜಯ ಜಯಕಾರವಾಗಿ ಹೊಗಳು. ಜ್ವಾಲಾಮುಖಿ
ಅಂದರೆ ಅರಿವಿನ ಮುಖಗಳು. ಪರಿಕಿಸು ಅಂದರೆ ವಿವೇಕಿಸು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೈ 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 ನಮೋ ನಮಃ.